ನಾವು ವೆಂಕಟಾಚಲಯ್ಯ ಸರ್, ಸಂತೋಷ್ ಹೆಗ್ಡೆ ಸರ್ ಅವ್ರನ್ನೆಲ್ಲ ನೋಡಿದಾಗ ಲೋಕ ಹಿಡಿಯುತ್ತ ಅಂದ್ರೆ ಒಂದು ಸಿಂಹ ಸ್ವಪ್ನ ಭ್ರಷ್ಟರಿಗೆ ಅಂತಿತ್ತು. ನೇಮಕೃಷ್ಣ ಅವ್ರು ಏನಾದ್ರು ಮುಂದೆ ರಾಜಕೀಯಕ್ಕೆ ಏನಾದ್ರು ಬರ್ತಾರಾ ಅಂತೇಳಿ ಅಧಿಕಾರಿಗಳೆಲ್ಲೋ ಒಂದ್ ಕಡೆ ಬಲಿಪಿಸು ಆಗ್ತಿದಾರ ಅಂತೇಳಿ. ಇವಾಗ 2 ನಿಮಿಷಕ್ಕೂ ಒಂದೊಂದು ಸಿಗ್ನಲ್ ದಾಟಬೇಕು ಅಂತಂದರೆ ಅದರಷ್ಟು ಮಾನಸಿಕ ಹಿಂಸೆ ಯಾವುದೂ ಇಲ್ಲ. ಅದೀಗ ಲೋಕ ಆಗ್ತಂದರೆ ಅವರೇ ದೊಡ್ಡ ಬಸ್ಟು ಅನ್ನೋ ಜನ ಕೇವಲ ಮಾತಾಡೋಷ್ಟು ಆಗ್ಬಿಟ್ಟಿದೆ. ಅಲ್ಲ, ನಾವು ವೆಂಕಟಾಚಲಯ್ಯ ಸರ್, ಸಂತೋಷ್ ಹೆಗ್ಡೆ ಸರ್ ಅವ್ರನ್ನೆಲ್ಲ ನೋಡಿದಾಗ ಲೋಕಾಯುಕ್ತ ಅಂದ್ರೆ ಒಂದು ಸಿಂಹ ಸ್ವಪ್ನ ಭ್ರಷ್ಟರಿಗೆ ಅಂತಿತ್ತು. ಬಟ್ ಇವಾಗಿನ ಲೋಕಾಯುಕ್ತ ಬಗ್ಗೆ ನೀವ್ ಹೇಳ್ತಿರೋದು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಇಲ್ಲ ಸರ್, ನೇರವಾಗಿ ನಾನು ಹೇಳ್ತೀನಿ ಸರ್, ಇದ್ರ ಕೆಲವು ಸಂತೋಷ್ ಹೆಗ್ಡೆ ಅವರೆಲ್ಲ ಇದ್ದಾಗ ಕೆಲವೊಂದು ಇಷ್ಟಿತ್ತು, ಸೊ ಒಂದು ಹೆಮ್ಮೆ ಇತ್ತು. ಅದೀಗ ಲೋಕ ಆಗ್ತಂದರೆ ಅವರೇ ದೊಡ್ಡ ಬಸ್ಟು ಅನ್ನೋ ಜನ ಕೇವಲ ಮಾತಾಡೋಷ್ಟು ಆಗ್ಬಿಟ್ಟಿದೆ. ಸರ್ ನಾನು ಕೂತ್ಕೊಳ್ಳಿ ಸರ್, ಚರ್ಚೆ ಮಾಡಲಿ, ನೋಡೋಣ. ಯಾವುದೇ ತನಿಖಾಧಿಕಾರಿ ಲೋಕಾಯುಕ್ತ ಅಧಿಕಾರಿ ಕೂತ್ಕೊಳ್ಳಿ, ಚರ್ಚೆ ಮಾಡಲಿ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಡಲಿ. ಸರ್ ಇದುವರೆಗೂ ನಾನು ಸಾಕಷ್ಟು ಮನವಿ ಪತ್ರ ಕೊಟ್ಟು ಸ್ಪಷ್ಟೀಕರಣ ಕೊಡಿ ಅಂತೇಳಿ ತನಿಖಾಧಿಕಾರಿ ಕೇಳಿದ್ದೀನಿ. ಇವತ್ತರೆಗೂ ಒಂದೇ ಒಂದು ಸ್ಪಷ್ಟೀಕರಣ ಕೊಟ್ಟಿಲ್ಲ. ಯಾಕೆ ಕೊಡಲ್ಲ? ಕೊಡಬೇಕು ಅಂತ ಏನಾದ್ರು ಇದೆಯಾ ಆ ಥರ ರೂಲ್ಸ್? ಹೌದು ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಪ್ರಜೆಗಳಿಗೆ ಉತ್ತರದಾಯಿತು ಹೊಂದಿರೋರು, ಹಾಗೆ ಉತ್ತರ ಕೊಡಲೇಬೇಕು. ಸುಪ್ರೀಂ ಕೋರ್ಟ್ ಕಾನೂನಲ್ಲಿದೆ. ಅಲ್ಲ, ನಾನು ಕೇಳ್ತಿರೋದು ಪರ್ಟಿಕ್ಯುಲರ್ ಆಗಿ ಎಲ್ಲಾ ವಿಚಾರಗಳಿಗೂ ಕೂಡ ಉತ್ತರ ಕೊಡಬೇಕು ಅಂತಿದ್ಯಾ ಅಂತ. ಹೌದು, ಪ್ರಜೆಗಳು ಪ್ರಶ್ನೆ ಸ್ಪಷ್ಟೀಕರಣ ಕೇಳಿದಾಗ ಯಾವುದೇ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಸ್ಪಂದಿಸಬೇಕಾದ್ರೆ ಉತ್ತರ ಕೊಡಬೇಕಾದ್ರೆ ಕರ್ತವ್ಯ. ಅಲ್ಲ, ಪ್ರಜೆಗಳ ಬಾಣ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅನ್ಸುತ್ತೆ, ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗ್ತಿಲ್ಲ ಅನ್ಸುತ್ತೆ. ಅಲ್ಲ, ಅದನ್ನೇ ಉತ್ತರ ಕೊಡಾಗಿದೆ. ಈಗ ನಾನು ಸರಿಯಾಗಿದ್ದರೆ, ನಾನು ಇದಾಗಿದ್ದರೆ, ಸರಿಯಾದಲ್ಲಿ ಕರ್ತವ್ಯ ನಿರ್ವಹಿಸಿದರೆ ಇದು ಉತ್ತರ ಕೊಡ್ತೀನಿ. ಸೊ ಸುಳ್ಳಿದಾಗ ಕೊಡೋಕ್ಕೆ ಇಲ್ಲ, ಹಿಂಜರಿಸಿ ಇದೆಲ್ಲ ಗೊತ್ತಾಗ್ಬಿಡ್ತಾರೆ. ಸರ್ ನಾನು ಒಂದೇ ಒಂದು ಹೇಳ್ತೀನಿ ಪ್ರಶ್ನೆ. 13/7/98 ದೇವರಾಜ ಹೆಸರಲ್ಲಿ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಪತ್ರ ಕೊಟ್ಟಿದ್ದಾರೆ. ಅದ್ರಲ್ಲಿ ಸೈನ್ ಮಾಡೋದು ಯಾರು? ಮಲ್ಲಿಕಾರ್ಜುನ ಸ್ವಾಮಿ, ಅಂದರೆ ಸಿದ್ದರಾಮಯ್ಯ ಬಾಮೈದ. ಕರೆಕ್ಟ್. ಅದು ಅಪರಾಧ ಕೊಡ್ತೇನೆ ಅಲ್ಲ. ದೇವರಾಜ ಹೆಸರಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಮಲ್ಲಿಕಾರ್ಜುನ ಸ್ವಾಮಿ ಸೈನ್ ಮಾಡಿ ಕೊಟ್ಟಿದ್ದಾರೆ ಅಂದರೆ ಅದು ಅಪರಾಧ ಕೊಡ್ತೀಯ. ಮತ್ತು 98ನೇ ಇಸ್ವಿಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಅವರಿಬ್ಬರು ಸಂಪರ್ಕ ಅಂದರೆ ಸ್ಪಷ್ಟ ಗೊತ್ತಾಗುತ್ತೆ. ಅದು ತನಿಖಾಧಿಕಾರಿ ಏನು ಬರೀತಾರೆ? 2004ನೇ ಇಸ್ವಿವರೆಗೂ ಮಲ್ಲಿಕಾರ್ಜುನ ಸ್ವಾಮಿಗೆ ದೇವರಾಜಿಗೆ ಯಾವುದೇ ರೀತಿ ಸಂಪರ್ಕ ಇಲ್ಲ. ಇದಕ್ಕೆ ಸ್ಪಷ್ಟೀಕರಣ ಕೇಳಿದ್ರೆ ಕೊಡಲ್ಲ. ಮತ್ತು 13/8/96ನೇ ಇಸ್ವಿಲಿ ಭೂಸ್ವಾದ ಕೈಬಿಡಿ ಅಂತೇಳಿ ಏನು ದೇವರಾಜ ಪತ್ರ ಕೊಡ್ತಾರೆ, ಅದ್ರ ಮೇಲೆ DCM ಅಂತ ಬರೆದಿದ್ದಾರೆ. DCM ಅದನ್ನು ಡೆಪ್ಟಿ ಚೀಫ್ ಮಿನಿಸ್ಟ್ರು. 96ರಲ್ಲಿ ಯಾರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ರು? ಸಿದ್ದರಾಮಯ್ಯ ಅವರು. ಅದಕ್ಕೇನು ಉತ್ತರ ಕೊಡ್ತಾರೆ? ಆ ಒಂದು ಬರವಣಿಗೆನ ಯಾರು ಯಾವಾಗ ಬರೆದು ಗೊತ್ತಾಗಿಲ್ಲ, ಅದಕ್ಕಾಗಿ ಅದು ಅಪರಾಧ ಕೊಡ್ತಿಯಲ್ಲ ಅಂತ ಅನ್ನೋ ರೀತಿಯಲ್ಲಿ ವರದಿ ಕೊಟ್ಟಿದ್ದಾರೆ. ಅದು ಯಾರು ಯಾವಾಗ ಬರೆದಿರೋದು ಮುಖ್ಯ ಅಲ್ಲ, ಆ ಒಂದು ಬರವಣಿಗೆ ಅಂತ ಏನು ಕ್ರಮ ಆಗಿದೆ ಅನ್ನೋ ಬಗ್ಗೆ ನೋಡಬೇಕು. ಆ ಒಂದು ಪತ್ರದಲ್ಲಿ DCM ಅಂತ ಬರೆದ್ರಿಂದ ಆ ಒಂದು ಅರ್ಜಿ DCM ಅಂದರೆ ಉಪಮುಖ್ಯಮಂತ್ರಿ ಸೇರಿದಂಥ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಅಧಿಕಾರಿ ಕೂಡ ಆ ಅರ್ಜಿಗೆ ಯಾವುದೇ ತಕರಾರು ಸಲ್ಲಿಸಲ್ಲ. ಆ ಜಮೀನುಗಳು ಆ ಒಂದು ಬಡಾವಣೆಯಲ್ಲಿ ಮಧ್ಯಭಾಗದಲ್ಲಿ ಬಂದರೂ ಕೂಡ, ಅಂದರೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಬೇರೆ ಜಮೀನುಗಳಿದ್ರು ಕೂಡ ಆ ಜಮೀನು ಕೊನೆಯ ಭಾಗದಲ್ಲಿ ಬಂದ ಕಾರಣಕ್ಕೆ ಭೂಸ್ವಾಧೀನ ಕೈ ಬಿಡ್ತಾರೆ. ಆಯಿತು, ಭೂಸ್ವಾಧೀನ ಕೈ ಬಿಟ್ಟರು 98 ಅಂತ ತಿಳ್ಕೋಣ. ನಿಜವಾಗ್ಲೂ ಕಾನೂನುಬದ್ಧವಾಗಿ 98ರಲ್ಲೇ ಭೂಸ್ವಾಧೀನ ಕೈ ಬಿಟ್ಟಿದ್ರೆ 2001ರಿಂದ 2003ವರೆಗೂ ಆ ಜಮೀನಲ್ಲಿ ಕಾಮಗಾರಿ ಮಾಡೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಆ ಜಮೀನಲ್ಲಿ ಪಾರ್ಕು, ರಸ್ತೆ, ಒಳಚರಂಡಿ ನಿವೇಶನ ಮಾಡಬೇಕಾದ್ರೆ ಆ ಜಮೀನು ಮೇಲೆ ಯಾಕೆ ಅದನ್ನು ಪ್ರಶ್ನೆ ಮಾಡಲ್ಲ? ಅದು ಹೆಂಗೆ ಅವ್ರಿಗೆ ಗಮನಕ್ಕೆ ಬರಲ್ಲ? 2004ನೇ ಇಸ್ವಿಲಿ ಮಾರಾಟ ಮಾಡ್ಬೇಕಾದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಹೋಗಿ ಆ ಜಾಗ ನೋಡಲ್ವಾ? ಸಾಮಾನ್ಯವಾಗಿ ಯೋಚನೆ ಮಾಡು. ಈಗ ನೀವೇನಾದ್ರು ಜಮೀನು ಖರೀದಿ ಮಾಡೋ ಇವಾಗ ನೋಡ್ತಿರ ತಾನೆ. ಮತ್ತು 2004ನೇ ಇಸ್ವಿ ಹೋಗಿ ಜಮೀನು ನೋಡಿದರೆ ಅಲ್ಲಿ ರಸ್ತೆ, ಒಳಚರಂಡಿ ಆಗಿರೋದು, ಪಾರ್ಕ್ ಆಗಿರೋದು ನಿಮಗೆ ಕಣ್ಣಿಗೆ ಕಾಣಲ್ಲ. ಇವಾಗರೆ ಇಂಥ ಸಾಮಾನ್ಯ ಜ್ಞಾನ ಇಲ್ಲದ ರೀತಿಯಲ್ಲಿ ಒಬ್ಬ SP ವರದಿ ಕೊಡ್ತಾರಂದರೆ ಏನು ನಮ್ಮ ವ್ಯವಸ್ಥೆ ಸರ್? ಏನು ಬೌದ್ಧಿಕ ಮಟ್ಟ ಎಲ್ಲಿ ಕುಸ್ತೋಗ್ಬಿಟ್ಟಿದೆಯಾ? ಒಬ್ಬ ತನಿಖಾಧಿಕಾರಿಗಳು ಹಣಕ್ಕೋಸ್ಕರ ತಮ್ಮ ವ್ಯಕ್ತಿತ್ವನೇ ಮಾರ್ಕೊಂಡ್ಬಿಡ್ತಾರೆ, ತಮ್ಮ ಆತ್ಮಸಾಕ್ಷಿ ಮಾರ್ಕೊಂಡ್ಬಿಡ್ತಾರೆ, ಸುಳ್ಳು ವರದಿ ಕೊಡ್ತಾರೆ. ಅಂದರೆ ಇವೆಲ್ಲ ನಾವು ಈ ದೇಶದ ಪ್ರಜೆಗಳಾಗಿ ಸುಮ್ಮನೆ ಇರಬೇಕು ಅಂತಂದರೆ ಇದಕ್ಕೆ ದೂರ ಏನು? ಈಗ ದಿನೇಶ್ ಅವರು ಈ ವಿಚಾರದಲ್ಲಿ ಆ್ಯಕ್ಚುಲಿ ಇವಾಗ ಬೇಲ್ ತೊಗೊಂಡು ಈಗ ಹೊರಗಡೆ ಬಂದಿದ್ದಾರೆ. ಆ್ಯಕ್ಚುಲಿ ಅಲ್ಲ, ಇನ್ನೂ ಹೊರಗಡೆ ಬಂದಿದ್ದಾರೆ ಅವರು. ಈ ಲೋಕಾಯುಕ್ತ ಪ್ರಕರಣ ಸಂಬಂಧವಾಗಿ ಜಾಮೀನು ಸಿಕ್ಕಿದೆ. ಅದು ED ಪ್ರಕರಣದಲ್ಲಿ ಅವ್ರು ಇನ್ನೂ ಜಾಮೀನು ಸಿಕ್ಕಿಲ್ಲ, ಕಾರಾಗೃಹದಲ್ಲಿ ಇದ್ದಾರೆ. ಓಕೆ, ಅಂದರೆ ಅದರಿಂದ ಸಿಕ್ಕಿದೆ ಆ್ಯಕ್ಚುಲಿ ಮೂಡ ಒಂದು ಪ್ರಕರಣ. ಯಾಕೆಂದರೆ ನೋಡಿ, ಅಲ್ಲೂ ಕೂಡ 90 ದಿನದೊಳಗೆ ಅವರು ದೋಷಂಬಡಿ ಸಲ್ಲಿಸಬೇಕು. ಸಲ್ಲಿಸಲ್ಲ. ಅದಾಗಿ ಅವ್ರು ಜಾಮೀನು ಸಿಕ್ಕಿ ಎರಡನೇ ದಿವಸಕ್ಕೆ ದೋಷಂಬಡಿ ಸಲ್ಲಿಸ್ತಾರೆ.
ಅಂದರೆ ಅವ್ರಿಗೆ ಜಾಮೀನು ಸಿಗಬೇಕು ಅನ್ನಬೇಕು ಅನ್ನೋ ದುರುದ್ದೇಶ ಅವ್ರಿಗಿತ್ತು. ಈಗ ನೀವು 2 ದಿವಸ ಮುಂಚೆ ಸಲ್ಲಿಸಿಬಿಟ್ಟಿದ್ರೆ ಅವ್ರಿಗೆ ಜಾಮೀನು ಸಿಗ್ತಿರಲಿಲ್ಲ. ಅಂದರೆ ಈ ತನಿಖಾಧಿಕಾರಿ ಆರೋಪಿಗಳ ಪರವಾಗಿ ಕೆಲಸ ಮಾಡ್ತಾರೆ. ಸೊ ನನ್ನ ಪ್ರಕಾರ ಇ ಡಿ ಅವರು ಜಿ ಟಿ ದಿನೇಶ್ಕರನ್ನ ಅರೆಸ್ಟ್ ಮಾಡಲಿಲ್ಲ ಅಂದರೆ ಇವರು ಮಾಡ್ತಿರಲ್ಲ. ಯಾವಾಗ ಇ ಡಿ ಅವ್ರನ್ನ ಅರೆಸ್ಟ್ ಮಾಡಿ ಕಸ್ಟಡಿ ತಗೊಂಡಿದ್ರು, ಹಾಗಾಗಿ ತಮಗೂ ಎಲ್ಲಿ ಅವಮಾನ ಆಗುತ್ತೆ ಅನ್ನೋ ಕಾರಣಕ್ಕೆ ದಿನೇಶ್ ಅವ್ರನ್ನ ಕಸ್ಟಡಿ ತಗೊಂಡು ಈ ಒಂದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಆಕ್ಚುಲಿ ಇಲ್ಲಿ ಯಾರೋ ದೊಡ್ಡ ವ್ಯಕ್ತಿಗಳು ಬಚಾವ್ ಆಗೋದಕ್ಕೋಗಿ ಪ್ರಭಾವಿಗಳು ಬಚಾವ್ ಆಗ್ತದೆ, ಅಧಿಕಾರಿಗಳೆಲ್ಲೋ ಒಂದ್ ಕಡೆ ಬಲಿಪಶು ಆಗ್ತಿದಾರ ಅಂತೇಳಿ, ಅಥವಾ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಸರ್, ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಈ ಪ್ರಕರಣ ಗಂಭೀರ ಪರಿಗಣಿಸ್ಬೇಕು ನನ್ನ ಪ್ರಕಾರ ಸರ್. ಸೊ ಯಾಕೆ ಅಂತ ಹೇಳಿದ್ರೆ ರಾಜಕಾರಣಿಗಳು ಅಧಿಕಾರನ ತಮ್ಮ ಕೈಗೊಂಬೆಗಳನ್ನ ನಡೆಸ್ಕೊಳ್ತಾರೆ. ಅದು ಸಂದರ್ಭ ಇಂಥ ಸಂದರ್ಭ ಬಂದಾಗ ನೀವು ಜೈಲಿಗೆ ಹೋದಾಗ ಅವ್ರು ಯಾವುದೇ ರೀತಿ ರಕ್ಷಣೆ ಕೊಡಲ್ಲ ಅನ್ನೋದನ್ನ ಈ ಪ್ರಕರಣದ ಅವ್ರು ಅರ್ಥ ಮಾಡಿಕೊಂಡು ಈ ಮುಂದೆ ಆದರು ರಾಜಕಾರಣಿಗಳ ಮಾತನ್ನು ಕೇಳದೆ ಇದು ಮಾಡಬೇಕು. ಅಥವಾ ಯಾರದೇ ಆಗಲಿ ಸರ್, ನಾನು ಒಂದು ಉದಾಹರಣೆ ಕೊಡ್ತೀನಿ. ಒಂದು ಪೊಲೀಸ್ ಇಲಾಖೆ ಸಂಬಂಧಪಟ್ಟಾಗೆ ಒಬ್ಬ ಇನ್ಸ್ಪೆಕ್ಟರನ್ನು ಒಬ್ಬ ಕಮಿಷನ್ ಕರೆದು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈ ಪ್ರಕರಣಕ್ಕೆ ತುಂಬ ಬೇಕಾದವರು ಬೀರಿ ಪಟ ಹಾಕು ಅಂತ ಹೇಳ್ತಾರಂತೆ. ಅಂದರೆ ಅದರಲ್ಲೇನು ಸಾಕ್ಷ್ಯ ಬೈರೋಡು. ಆದರೆ ಆ ಇನ್ಸ್ಪೆಕ್ಟರ್ ಒಪ್ಕೊಳ್ಳಲ್ಲ. ಇಲ್ಲ ಸರ್ ಹಾಕೋಕ್ಕಾಗಲ್ಲ, ಯಾಕಂದರೆ ಸಾಕಷ್ಟು ಸಾಕ್ಷ್ಯಗಳಿದೆ, ಹಾಕೋಕ್ಕಾಗಲ್ಲ. ನಾನು ಕಮಿಷನರ್ ಹೇಳ್ತಾ ಇದ್ದೀನಿ ಹಾಕ್ರಿ ಅಂತ ಹೇಳಿದೆ. ಆಯ್ತು ಸರ್ ಹಾಕ್ತೀನಿ, ನೀವು ರೇಟಿಂಗ್ಲಿ ಕೊಡಿ ಕಮಿಷನರ್ಗೆ, ಇನ್ಸ್ಪೆಕ್ಟರ್. ಯಾಕಂದರೆ ನಾಳೆ ಯಾರು ಪ್ರಶ್ನೆ ಮಾಡೋದು ನನಗೆ ತೊಂದರೆ ಆಗುತ್ತೆ. ಹಾಗಾಗಿ ನೀವು ಬರ್ಕೊಡಿ ಲೈಟಿಂಗಲ್ಲಿ. ನನ್ನ ಮೇಲೆ ಅಧಿಕಾರಿ ಅದಕ್ಕೋಸ್ಕರ ಬೀರಿ ಪಟಾಕಿ ಅಂತ ಹೇಳ್ಬೋದು. ಅದು ಹೆಂಗ್ರಿ ಬರ್ಕೊಡೋಕ್ಕಾಗತ್ತೆ ಅಂತ ಹೇಳಿದ್ರೆ ನಾನು ಮಾಡೋಕ್ಕಾಗಲ್ಲ ಸರ್. ಹಂಗೆ ಅದನ್ನು ಪ್ರಶ್ನೆ ಮಾಡಬೇಕು. ಈಗ ಸಿದ್ದರಾಮಯ್ಯನ ಮಾತು ಕೇಳ್ಕೊಂಡು ಈ ಥರ ತಪ್ಪು ಮಾಡಿದರೆ ಈಗ ಜೈಲಿಗೆ ಹೋದಾಗ ಸಿದ್ದರಾಮಯ್ಯ ಬಿಡಿಸಲ್ಲ. ಈಗ ಅವ್ರು ಅದೇ ಹೇಳ್ತಾರೆ, ಇಲ್ಲ ನನ್ನ ಪಾತ್ರ ಏನಿಲ್ಲ ಅಂದರೆ ತಪ್ಪಿಸ್ಕೊಳ್ತಾರೆ ಹೊರತು ಅವ್ರು ತಮ್ಮ ತಪ್ಪನ್ನು ಒಪ್ಕೊಳ್ತಾನೆ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ಒಂದು ಅಧಿಕಾರಿಗಳನ್ನು ಹೇಳೋಂಥದ್ದು ಈ ಪ್ರಕರಣದ ನೀವು ಎಚ್ಚೆತ್ಕೊಳ್ಳಿ. ರಾಜಕಾರಣಿನ ನಂಬ್ಕೊಂಡು ನೀವು ಈ ಥರ ಅಪರಾಧ ಕೃತ್ಯ ಮಾಡೋಕ್ಕೆ ಹೋಗ್ಬೇಡಿ ಸರ್. ಕೇವಲ ಸ್ನೇಹಮಯಿ ಕೃಷ್ಣ ಅವರು ಈ ಥರ ಹೋರಾಟಗಳನ್ನು ಮಾತ್ರ ಅಲ್ಲ, ಎಲ್ಲ ಹೋರಾಟಗಳಲ್ಲೂ ಕೂಡ ಸ್ನೇಹಮಯಿ ಕೃಷ್ಣ ಅವರ ಪಾತ್ರ ಪ್ರಮುಖವಾಗಿರುತ್ತೆ. ಧರ್ಮಸ್ಥಳ ಒಂದು ವಿಚಾರ ಬರ್ಬೋದು, ಅದರಲ್ಲೂ ಕೂಡ ನೀವು ದೂರನ್ನು ಕೊಡ್ತೀರಿ. ಸೊ ಇನ್ನಷ್ಟು ಸಾಕಷ್ಟು ವಿಚಾರ. ಈಗ ಇದ್ರ ಜೊತೆಗೆ ಈಗ ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಈಗ ಸಿಗ್ನಲ್ ಲೈಟ್ಗಳ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಅದರಲ್ಲೂ ಕೂಡ ಏನಾದ್ರು ಬರ್ತೀರಾ? ತಿರ್ಗಾ ಏನಾದರೂ ಅದು ಕೂಡ ಪೊಲೀಸರಿಗೆ ತಲೆ ಬಿಸಿ ಆಗುತ್ತಾ ಅಂತೇಳಿ ಎಂಟ್ರಿ ಆದರೆ? ಇಲ್ಲ, ಅದರಲ್ಲಿ ಈಗ ಏನಾಗ್ತಿದೆ, ಈಗ ಮೋಡ ಪ್ರಕರಣ ಸಾಕಷ್ಟು ಕೆಲಸಗಳು ತೊಡಗೊಳಗಾಗಿದ್ದೀನಿ. ಹಾಗಾಗಿ ಬೇರೆ ಪ್ರಕರಣಗಳಿಗೆ ಒಂದಷ್ಟು ತೊಡಗಿಸೋಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಈಗ ಸಿಗ್ನಲ್ ಲೈಟ್ ವಿಚಾರ ಸಂಬಂಧಪಟ್ಟಾಗ ಈಗ ಬೇರೆಯವ್ರ ಹೋರಾಟಗಳು ಮಾಡ್ತಾಯಿದ್ದಾರೆ. ಸೊ ನನಗೂ ಅನಿಸಿದೆ ಇದು ಮಾಡಬೇಕು ಅಂತೇಳಿ. ಸೊ ನೋಡ್ತೀನಿ, ನನಗೆ ಬಿಡುವಾದರೆ ಅದ್ರ ಬಗ್ಗೆ ಇದು ಮಾಡ್ತೀನಿ ಅಷ್ಟೇ. ಇಲ್ಲ ಬೇರೆಯವ್ರು ಹೋರಾಟ ಮಾಡೋದ್ರಿಂದ ಅವರು ಇದು ಮಾಡ್ತಾರೆ. ಯಾಕಂದರೆ ಅವೈಜ್ಞಾನಿಕವಾಗಿ ಸಿಗ್ನಲ್ ಲೈಟ್ಗಳನ್ನ ಅಳವಡಿಸಿದ್ದಾರೆ. ನನಗೆ ಅವ್ರಿಗೆ ಏನಾದರೂ ಕಮಿಷನ್ ಬರಬೇಕಷ್ಟೇ. ಅದನ್ನು ಇದು ಮಾಡೋದು ದುಡ್ಡು ಬರುತ್ತೆ, ಇದು ಮಾಡಬೇಕು, ಒಂದು ವೈಜ್ಞಾನಿಕವಾಗಿ ಇದು ಮಾಡೋದಲ್ಲ. ಸೊ ನಾವು ಹುಟ್ಟದಾಗಲಿಂದ ಇಲ್ಲಿ ಮೈಸೂರು ಓಡಾಡ್ತಿದ್ವಿ. ಯಾವ್ಯಾವ ಒಂದು ಸಿಗ್ನಲ್ ಅಂದರೆ ವೃತ್ತಗಳಲ್ಲಿ ಆ ಸಿಗ್ನಲ್ ಅವಶ್ಯಕತೆ ಅನ್ನೋದು ಸೊ ನಮಗೂ ಗೊತ್ತಿರುತ್ತೆ. ಕೆಲವು ಸಂದರ್ಭಗಳು ಅಷ್ಟೆಲ್ಲ ಒಂದು ಇದಾಗುತ್ತೆ ಹೊರತು ಸಿಗ್ನಲ್ ಲೈಟ್ ಅಳಿಸುವವರು ಕೆಲವು ನಿಯಮಗಳನ್ನ ಅವ್ರು ಪಾಲನೆ ಮಾಡಬೇಕು. ಅಲ್ಲಿ ನಿಜವಾಗ್ಲೂ ಅಪಘಾತಗಳಾಗಿದೆಯಾ, ಸೊ ಮತ್ತು ಅಲ್ಲಿ ಇಂಥದ್ದು ಗಾಡಿಯ ವಾಹನಗಳದ್ದು ಒತ್ತಡ ಇದೆಯಾ, ಸಿಗ್ನಲ್ ಅವಶ್ಯಕತೆ ಅದ್ರ ಬಗ್ಗೆ ಮಾಡಬೇಕು. ಏನು ಮಾಡಿಸೋನು ಹಾಕಿದ್ದಾರೆ. ನೀವು 2 ನಿಮಿಷಕ್ಕೂ ಒಂದೊಂದು ಸಿಗ್ನಲ್ ದಾಟಬೇಕು ಅಂತಂದರೆ ಅದರಷ್ಟು ಮಾನಸಿಕ ಹಿಂಸೆ ಯಾವುದೂ ಇಲ್ಲ. ಸೊ ಹಾಗಾಗಿ ಅದು ಕೂಡ ಗಂಭೀರವಾದ ವಿಚಾರನೇ. ಸೊ ನೋಡೋಣ, ಹೋರಾಟ ಮಾಡ್ತಿದ್ದಾರೆ. ಇಲ್ಲಾಂದರೆ ನಾನು ಇದು ತೊಡಗಿಸ್ಬೇಕು ಅನ್ನೋ ಅರಿವತ್ತೆ ಬಂದಾಗ ಸೊ ತೊಡಗಿಸ್ಕೋಬೇಕಾಗತ್ತೆ. ಸರ್, ಇದರ ಜೊತೆಗೆ ಈಗ ಬರ್ತಿರೋ ಒಂದು ಚರ್ಚೆಗಳು ಏನು ಅಂತಂದರೆ, ಸ್ನೇಹಮಯಿ ಕೃಷ್ಣ ಅವರು ಏನಾದರೂ ಮುಂದೆ ಹೋರಾಟವನ್ನು ಹೊರತುಪಡಿಸಿ ರಾಜಕೀಯಕ್ಕೆ ಏನಾದ್ರು ಬರ್ತಾರಾ ಅಂತೇಳಿ? ಖಂಡಿತ ಇಲ್ಲ ಸರ್. ರಾಜಕೀಯಕ್ಕೂ ನನಗೂ ಭಾಳ ಅಜಗಜಾಂತರ ದೂರ ಇದೆ. ಹಾಗಾಗಿ ಯಾವತ್ತೂ ಕೂಡ ನಾನು ಅದಕ್ಕೆ ಹೋಗಲ್ಲ. ನಾನು ಸಾಮಾಜಿಕ ಹೋರಾಟಗಾರನಾಗೆ ಸೊ ಉಳಿತೀನಿ. ಓಕೆ, ನಿಮ್ಮ ಜೊತೆ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಕೂಡ ಇದ್ದರು. ಸಡನ್ನಾಗಿ ಎಲ್ಲರೂ ಸೈಡ್ ಲೈನ್ ಆಗ್ಬಿಡ್ತಾರೆ ಸರ್, ಯಾರೂ ಕಾಣಿಸ್ತಾ ಇಲ್ಲ ಇತ್ತೀಚೆಗೆ? ಇಲ್ಲ ಸರ್, ನನ್ನ ಜೊತೆ ಯಾರಿದ್ರೆ ಅವರ ಇದ್ದಾರೆ ಸರ್. ಸೊ ನಾನು ಇದ್ರಲ್ಲಿ ತುಂಬ ತೊಡಗಿಸ್ಕೊಂಡ್ರಿಂದ ಈಗ ಅವ್ರ ಜೊತೆ ಜಾಸ್ತಿ ಕಾಣಿಸ್ಕೊಳ್ತಾ ಅಷ್ಟುಬಿಟ್ರೆ. ಸೊ ಮೊದಲಿಂದ ಕೂಡ ನನ್ನ ಜೊತೆ ಯಾರಿದ್ರೆ ಅವರು ಇವತ್ತು ಕೂಡ ನನ್ನ ಜೊತೆ ಇದ್ದಾರೆ. ನಿಮ್ಮ ಜೊತೆ ಇದ್ದಾರೆ, ನಾನು ಹೇಳ್ತಾರೆ ನಿಮ್ಮ ಜೊತೆ ಇಲ್ಲ, ನಿಮ್ಮ ಥರನೇ ಸಾಕಷ್ಟು RTI ಕಾರ್ಯಕರ್ತರು ಹೋರಾಟಗಳನ್ನು ಮಾಡ್ತಿದ್ರು. ಏಕದಡಮ್ ಎಲ್ಲರೂ ಕೂಡ ಸೈಡ್ ಲೈನ್ ಆಗ್ಬಿಡ್ತಾರೆ, ಯಾರು ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಸ್ನೇಹಮಯಿ ಕೃಷ್ಣ ಅವ್ರು ಮಾತ್ರ ಈಗ ಬರೀ ಫ್ರೇಮಲ್ಲಿ ಇರೋದು. RTI ಕಾರ್ಯಕರ್ತೆ ಮೈಸೂರಲ್ಲಿ ಕರ್ನಾಟಕದಲ್ಲಿ ಯಾರಿದ್ದಾರೆ ಅಂತಂದ್ರೆ ಫಸ್ಟ್ ಹೆಸರು ಈಗಿರೋದು ಸ್ನೇಹಮಯಿ ಕೃಷ್ಣ ಅಂತ. ಅಲ್ಲ, ಅದು ಅವ್ರು ಯಾಕೆ ಹಿಂದೆ ಸರಿದಿರೋದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಅದಕ್ಕೆ ಆ ಪ್ರಶ್ನೆಗೆ ಅವ್ರು ಉತ್ತರ ಕೊಡಬೇಕಾಗತ್ತೆ. ಅಂದರೆ ಏನಾದ್ರು ಭಯ, ನೀವು ತಡ್ಕೊಳ್ಳೋಷ್ಟು ಒತ್ತಡ ಆಗಲ್ವಾ? ಅಲ್ಲ, ನನ್ಗನ್ಸಿದ್ರೆ ಈಗ ನಾನು ಇಷ್ಟು ಹೋರಾಟ ಮಾಡ್ತಿಲ್ಲ, ಮಧ್ಯ ನ್ಯಾಯಕ್ಕೆ
ಅವರು ಇದು ಮಾಡೋ ಪರೀಕ್ಷೆ ಮಾಡೋ ಕಾರಣಕ್ಕೆ ಅವ್ರು ಹಿಂದೆ ಇರ್ಬೋದು. ಯಾಕಂದರೆ ಈಗ ನಾನು ಅರ್ಜಿ ಹಾಕಿ ನಾನು ಇಷ್ಟು ಮಟ್ಟಿಗೆ ಹೋರಾಟ ಮಾಡ್ತೀನಲ್ಲ, ಸೊ ನಮ್ಮ ಅನಿವಾರ್ಯತೆ ಇಲ್ಲ ಅಂತ ಅವರು ಸುಮ್ಮನೆ ಇರ್ಬೋದು ಅನ್ಸುತ್ತೆ. ಓಕೆ, ಸ್ನೇಹಮಯಿ ಕೃಷ್ಣ ಅವ್ರು ಯಾವುದೇ ಒಂದು ಹೋರಾಟ ಮಾಡಿ ಅದನ್ನ ದೂರ ಹಾಕಿದ್ರೆ, ಈಗ CM ಪರವಾಗಿ ವಿರುದ್ಧವಾಗಿ ನೀವೇನಾರು ದೂರ ಹಾಕಿದ ತಕ್ಷಣ ನಿಮ್ಮ ಪರವಾಗಿ BJP ನಾಯಕರುಗಳು ಕೂಡ ಬ್ಯಾಟ್ ಬೀಸ್ತಾರೆ. ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಹೋರಾಟ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲೇ ಇದೆ ದಾಖಲೆಗಳು ಅನ್ನೋದು ಕೂಡ ನಿಮ್ಮ ದಾಖಲೆಗಳನ್ನು ಕೂಡ ತೋರಿಸಿರುವಂತ ಉದಾಹರಣೆಗಳಿದೆ. ಸೊ ಅಲ್ಲಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಪ್ಲಸ್ ಆಗ್ತಾ ಇದೆಯಾ, ನಿಮ್ಮ ಹೋರಾಟಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆಯಾ, ಶಕ್ತಿ ಸಿಗ್ತಿದೆಯಾ ಅಂತೇಳಿ? ಸರ್, ಈಗ ನನ್ನ ಹೋರಾಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ಕೊಡೋದು ಅದು ನನಗೆ ಅನುಕೂಲ ಆಗುತ್ತೆ. ಯಾಕಂದರೆ ಸ್ವಾಗತ ಮಾಡ್ತೀನಿ. ಅವ್ರ ಪಕ್ಷದವರಾಗಲಿ, ನನ್ನ ಆ ಪಕ್ಷ ಈ ಪಕ್ಷ ನೋಡೋಕ್ಕಾಗಲ್ಲ. ಸೊ ಪಕ್ಷದ ಇದನ್ನ ಕಾರಣಕ್ಕೆ ನಾನು ಬೆಂಬಲಿಸಬಾರ್ದು ಅನ್ನೋದು ಏನಿಲ್ವಲ್ಲ. ಸೊ ನಾನು ಒಂದು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತಿದ್ದೀನಿ. ಸೊ ಅದು ಪೂರಕವಾಗಿ ದಾಖಲಿದ್ದಾಗ ಅವ್ರು ಪ್ರಶ್ನೆ ಮಾಡ್ಬೇಕಾದ್ರೆ ಅವ್ರ ಕರ್ತವ್ಯ. ಹಾಗಾಗಿ ಅವ್ರ ಪ್ರತಿ ಆ ಒಂದು ವಿಚಾರದ ಒಂದು ಆಡಳಿತ ಪಕ್ಷದ ಒಂದು ಅಂದರೆ ವಿರೋಧ ಪಕ್ಷದ ಬಗ್ಗೆ ವಿರೋಧ ಪಕ್ಷ ಸೊ ಅದನ್ನು ವಿರೋಧ ಪಕ್ಷದವರು ಬಳಸ್ಕೊಳ್ಳೋದು ಸಹಜನೇ ಅದು. ಸೊ ಅದನ್ನು ಏನು ಮಾಡೋಕ್ಕಾಗಲ್ಲ.